ಈಗ ಆಲ್ರೆಡಿ ಓದ್ ವಿಡಿಯೋದಲ್ಲಿ ನೋಡ್ದಂಗೆ ಫೋರ್ಟ್ ಆಲ್ರೆಡಿ ತೋರಿಸಿದ್ದೀನಿ. ಇದು ಹೊಸ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇಲ್ಲಿಂದ ನಾನೇನು ಮಾಡ್ತೀನಿ ಅಂದರೆ ಇವಾಗ ದೇವಸ್ಥಾನಕ್ಕೆ ಹೆಂಗೆ ಹೋಗ್ತೀನಿ, ಇವತ್ತು ಇಲ್ಲಿ ಸ್ಟೇ ಆಗ್ತೀನಿ, ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಬನ್ನಿ ಹೋಗೋಣ. ಇನ್ನೂ ಅದೇ ಫ್ರೆಂಡ್ ಜೊತೆನೇ ಇದ್ದೀನಿ, ನೋಡ್ಬೋದು ಎಲ್ಲರೂ ಕುತ್ಕೊಂಡಿದ್ದಾರೆ ಅವ್ರ ಪಾಡ್ಗವರು. ಲೊಕ್ಯಾಲಿಟಿ ಹಂಗೆ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ ಮಾತ್ರ, ನೇಚರ್ ನೋಡೋಕ್ಕೆ ಹೆವಿಯಾಗಿದೆ. ಇವಾಗ ಇಲ್ಲಿಂದ ಹೋಗಿ ಕರೆಕ್ಟಾಗಿ ಆ ದೇವಸ್ಥಾನಕ್ಕೆ ಹೋಗಬೇಕು. ಆ ದೇವಸ್ಥಾನಕ್ಕೆ ಹೋಗಿದ್ರೇ ಮಜಾ. ಬನ್ನಿ ಹೋಗೋಣ. ಸಕ್ಕತ್ತಾಗಿದೆ. क्लाउड्स बहुत अच्छा है आज. ಇವಾಗ ನೋಡಿದ್ರೆ ಈ ಸ್ಪಾಟ್ ಇಂದ ಇಲ್ಲಿಂದ ಹೊರಡುವ ಟೈಮ್ ಆಗಿದೆ. ಬ್ರೋಗಳು ನಡೀತಾ ಇದ್ದಾರೆ, ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸಕ್ಕತ್ತಾಗಿದೆ ಜಾಗ ಮಾತ್ರ, ನೆಕ್ಸ್ಟ್ ಲೆವೆಲ್ ಪ್ಲೇಸು. ಕ್ಯಾಮ್ರಾ ಒಳಗಿಕ್ಕೊಂಡು ಇನ್ನು ಹೊರಡೋದಷ್ಟೇ, ಯಾಕಂದರೆ ಇಳಿಬೇಕು. ಆಲ್ರೆಡಿ ಬಿಸಿಲು ಹೊಡಿತವ್ರೆ, 5 ಗಂಟೆ ಲಾಸ್ಟ್ ಆಗಿದೆ. ಸೊ ಅದರಿಂದ ಹೊರಡೋಣ. ಅಲ್ಲಿ ಹೇಗಿದೆ ಜಾಗ. ಇವಾಗ ಇಲ್ಲಿಂದ ಹೊರಡುವ ಸಮಯ. ಫೈನಲಿ ಟಾಟಾ ಫಾರ್ ಇಲ್ಲಿ ಫೋರ್ಟಿಗೆ ಬಾಯ್ ಹೇಳ್ಬಿಟ್ಟು ಹೊರಟಿದ್ದೀನಿ. ಇವಾಗ ನೋಡೋಣ, ಹೋಗೋಣ ದೇವಸ್ಥಾನ ಕಡೆಗೆ. ಅಲ್ಲಿ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಖುಷಿ, ಇಲ್ಲಾಂದರೆ ನೋಡ್ಬೇಕೇನು ಮಾಡೋದು ಅಂತ. ಲೆಟ್ಸ್ ಗೋ. ಇಲ್ಲಿಂದ ಹೊರಟಿದ್ದೀವಿ. ಇವರು ಅಣ್ಣ ಅವರೇ ಇವಾಗ ಅಲ್ಲಿವರೆಗೂ ದೇವಸ್ಥಾನವರೆಗೂ ಬಿಟ್ಬಿಡ್ತಾರೆ. ಲೆಟ್ಸ್ ಗೋ. ಇಲ್ಲಿಂದ ಟಾಟಾ ಹೇಳಿ, ಬಾಯ್ ಬಾಯ್ ಹೇಳಿ ಹೊರಡೋಣ. ಥ್ಯಾಂಕ್ ಯು ಬ್ರೋ, ಲೆಟ್ಸ್ ಮೀಟ್ ಸೂನ್. ಓಕೆ ಬಾಯ್. ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಇವಾಗ ಇವರೇ ಬಿಡ್ತಾ ಇರೋದು. ದೇವಸ್ಥಾನವರೆಗೂ ಬಿಡ್ತಾರೆ. ದೇವಸ್ಥಾನದಿಂದ ನೋಡೋಣ. ಧರ್ಮಸ್ ಮೀನ್ಸ್ ಅಲ್ಲಿ ಸ್ಟೇ ಮಾಡೋಕ್ಕೆ ಅವಕಾಶ ಇರುತ್ತೆ ಅಂದ್ಕೊಂಡಿದ್ದೀನಿ. ಭಯ್ಯ ಅಪ್ಪ ನಾಮ್ ಅಜಯ್. ಅವ್ರ ಹೆಸರು ಅವಾಗಲೇ ಹೇಳಿದ್ರು, ಬಟ್ ನಾನು ಮರ್ತೋದೆ. ಸೊ ಅದಕ್ಕೋಸ್ಕರ ಇನ್ನೊಂದು ಟೈಮ್ ಕೇಳ್ಕೊಂಡೆ. ಇವಾಗ ಅವರು ನಾನು ಇಬ್ಬರು ಜೊತೆಗೆ ಹೋಗ್ತಾ ಇದ್ದೀವಿ. उधर चार्जेस क्या भैया? कुछ नहीं है, विदाउट मनी ट्रैवल करता हूँ ना, इसलिए. ಇವಾಗ ನೋಡಿದ್ರೆ ದೇವಸ್ಥಾನ ಹತ್ತತ್ರ ಬಂದ್ಬಿಟ್ವಿ. ಇದೇ ದೇವಸ್ಥಾನ ಎಂಟ್ರೆನ್ಸು, ನೋಡ್ಬೋದು. ಇನ್ನು ಅವ್ರು ಎಲ್ಲಿ ಬಿಡ್ತಾರೋ ಗೊತ್ತಿಲ್ಲ. ये भी पुराना क्या भैया? पुराना है, बहुत फेमस है वो. ठीक है. ಇಲ್ಲೇ ಇವಾಗ ಹೋಗ್ಬೇಕು ಒಳಗೆ. ನೋಡೋಣ, ಒಳಗೆ ಹೋಗಿ ಕೇಳ್ಬಿಟ್ಟು ಏನಾಗುತ್ತೋ ನೋಡೋಣ. बहुत अच्छा है इधर. ठीक है, बाय बाय बाय, मिलते हैं फिर. मिलेंगे. ठीक है, बाय. ಇವಾಗ ಅವರು ಹೊರಟರು. ನಾವು ಇಲ್ಲಿ ಹೋಗ್ಬಿಟ್ಟು ಸ್ಟೇ ಕೇಳಬೇಕು. ನೋಡೋಣ ಬನ್ನಿ, ಕೇಳಿಬಿಟ್ಟು ಲೆಟ್ಸ್ ಸ್ಟಾರ್ಟ್. ಇವತ್ತು ಇಲ್ಲೇ ಸ್ಟೇ ಮಾಡೋದು ಅನ್ಕೋತೀನಿ. ಈ ಚೇರ್ಮನ್ ಬರ್ತಾರಂತೆ, ಚೇರ್ಮನ್ನ ಕೇಳು ಅಂತ ಹೇಳಿದ್ದಾರೆ. ನೋಡೋಣ, ಅವ್ರು ಬರಲಿ, ನಾವು ಎಲ್ಲ ಎಕ್ಸ್ಪ್ಲೇನ್ ಮಾಡೋಣ. ನೋಡೋಣ ರೂಮ್ ಸಿಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ನನಗೆ. ಸಿಕ್ಕಿದ್ರೆ ಖುಷಿ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನೋಡಬೇಕು, ಎಲ್ಲಾದರೂ ಟೆಂಟ್ ಆಗೋಕ್ಕೆ ಜಾಗ ಕೊಟ್ಟರು ತುಂಬ ಖುಷಿಯಾಗಿರುತ್ತೆ. ಲೆಟ್ಸ್ ಸಿ. ಚೇರ್ಮನ್ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿದ್ರೆ ನಾನು ದೇವಸ್ಥಾನ ಹತ್ರ ಬಂದಿದ್ದೆ, ಸೋಲಾಪುರಲ್ಲಿ. ಸಾಹೇಬ್ರು ಸಿಕ್ಕಿದ್ರು. ಹಾಗೆ ಇವ್ರ ಹತ್ರನೇ ಕೇಳಿ ಇಲ್ಲಿ ಸ್ಟೇ ಆಗೋಕ್ಕೆ ಜಾಗ ತೊಗೊಂಡಿದ್ದೀನಿ. ತುಂಬ ಧನ್ಯವಾದ ಸರ್, ನೀವು ನನಗೆ ಜಾಗ ಕೊಟ್ಟಿದ್ದು ತುಂಬ ಖುಷಿ ಆಯಿತು. ನಾನು ಭಾರತ ಪ್ರವಾಸಕ್ಕೆ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಹೀಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇರಿ ಸರ್. ठीक है ಸರ್, ನಿಮ್ಮ ಹೆಸರು ಸರ್? ನಾವು ವಿಶ್ವನಾಥ್ ಲಬ್ಬ. ಇಲ್ಲಿ ಚೇರ್ಮನ್ ಅಲ್ಲ? ಚೇರ್ಮನ್ ಇದ್ದ ಯಾತ್ರಿ ನೀವು ರಿಕ್ವೆಸ್ಟ್ ಮಾಡೋಣ,
ನಾನು ನಿಮ್ದು ಇದು ನೋಡಿ ಕಿಸಿಂದ ನನಗೂ ಪ್ರೋತ್ಸಾಹ ಆಯಿತು, ನಿಮ್ಗೆ ಸಪೋರ್ಟ್ ಕೊಡ್ಬೇಕಂತಂದು ನೀವು ಹೇಳಿದಪ್ಲೆ ನಿಮ್ಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳಿ. ತುಂಬ ಧನ್ಯವಾದ ಸರ್. ಸರ್ ಇದು ಎಷ್ಟು ವರ್ಷದಿಂದ ನಡೀತಿದೆ ಸರ್? ಇದು 24 hours. 24 hours. ಓಕೆ. ಇದು ಎಷ್ಟನೇ ವರ್ಷದಲ್ಲಿ? ಇದು 27 years. 27 years ಇಂದ ನಡೀತಾ ಇದೆ. ಹೌದು. Okay. ದೇವಸ್ಥಾನದಲ್ಲಿ ಏನು ಪ್ರಸಿದ್ಧಿ ಸರ್? ದೇವಸ್ಥಾನ ಅಂಡರ್ದಾಗೆ ಅದು. ಹೌದಾ ಸರ್? ದೇವಸ್ಥಾನ ಅಂಡರ್ದಾಗೆ ಅದು ಇದು. ಓಕೆ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ. ಥ್ಯಾಂಕ್ ಯು. ಇವಾಗ ನೋಡಿದ್ರೆ ನಮ್ಗೆ ಜಾಗ ಸಿಕ್ಕಿದೆ. ಇದೇ ಜಾಗದಲ್ಲಿ ಗಾಡಿಗಳು ನಿಂತಿತ್ತಲ್ಲ, ಅದೇ ಜಾಗದಲ್ಲಿ ಟೆಂಟ್ ಹಾಕ್ಬೋದು. ಅಲ್ಲಿ ಟೆಂಟ್ ಹಾಕೋಣ, ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ದೇವಸ್ಥಾನಕ್ಕೆ ಹೋಗೋಣ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಅಲ್ಲೇ ಪ್ರಸಾದ ಸಿಗುತ್ತಂತೆ, ಪ್ರಸಾದ ತಿನ್ಕೊಂಡು ಪ್ರಸಾದ ಸೇವನೆ ಮಾಡಿಕೊಂಡು ದೇವ್ರು ನೋಡಿಕೊಂಡು ಬಂದು ಇವತ್ತು ಇಲ್ಲಿದ್ದು ತಿರ್ಗಾ ನಾಳೆ ಬೆಳಿಗ್ಗೆ ಪ್ರಸಾದ ಸೇವನೆ ಮುಗಿಸ್ಕೊಂಡು ಇಲ್ಲಿಂದ ಹೊರಡೋಣ. ದೇವ್ರ ದಯದಲ್ಲಿ ಎಲ್ಲ ಒಳ್ಳೆಯದೇ ಆಗ್ತಾ ಇದೆ. ಜೈ ಆಂಜನೇಯ. ಖುಷಿ ಆಯಿತು. ಲೆಟ್ಸ್ ಮೂವ್. ಇವಾಗ ದೇವಸ್ಥಾನ ಕಡೆ ಹೋಗೋಣ ಬನ್ನಿ. ಇವಾಗ ನೋಡಿದ್ರೆ ಬ್ಯಾಗ್ ಇಕ್ಕಿದ್ದೀವಿ, ಇಲ್ಲಿಂದ ಹೊರಡೋಣ. ದೇವಸ್ಥಾನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬನ್ನಿ. ನೋಡಿದ್ರೆ ಕರೆಕ್ಟಾಗಿ ಸಿದ್ದೇಶ್ವರ ಟೆಂಪಲ್ ಹತ್ರ ಇದ್ದೀವಿ. ಇದು 3 ಸೈಡು ನೀರಿದೆ. 3 ಸೈಡು ನೀರಿದೆ. ಒಂದು ಸೈಡ್ ಮಾತ್ರ ಈ ಕಡೆ ನಡ್ಕೊಂಡು ಹೋಗೋದಂದ್ರೆ ಇಲ್ಲಿಂದ ಮಾತ್ರ ನಡ್ಕೊಂಡು ಹೋಗೋದು. ಅಲ್ಲಿ ಬಂದ್ಬಿಟ್ಟು ದೇವಸ್ಥಾನ ಇದೆ, ದೇವಸ್ಥಾನ ಒಳಗೆ ಹೋಗೋಣ. ಇವಾಗ ಇಲ್ಲೇ ಬ್ಯಾಗೆಲ್ಲ ಇಕ್ಕಿದ್ದೀನಿ, ಇಲ್ಲಿಂದ ಒಳಗೆ ಹೋಗೋದಷ್ಟೇ. ಬನ್ನಿ, ಒಳಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ನಿಮಗೆ. ಸಿದ್ದೇಶ್ವರ ಟೆಂಪಲ್ಗೆ ಎಂಟ್ರಿ ಆಗಿಬಿಟ್ವಿ. ಇದೇ ಎಂಟ್ರೆನ್ಸು. ಇವಾಗ ಇಲ್ಲೇ ಪ್ರಸಾದ ಎಲ್ಲ ಸಿಕ್ಬಿಡುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ. ನೋಡಿದ್ರೆ ಇಲ್ಲಿಂದ ಹಾಗೆ ಇವಾಗ ಎಲ್ಲ ಸೈಡು ನೀರಿದೆ. ಸಿದ್ದೇಶ್ವರ ಟೆಂಪಲ್ಗೆ ಹ್ಯಾಂಡಿಕ್ಯಾಪ್ಟು ವಯಸ್ಸಾದವ್ರು ಬಂದರೆ ಇಲ್ಲಿ ಗಾಡಿಗಳಿರುತ್ತೆ, ಈ ಗಾಡಿಗಳಿಂದ ಹೋಗ್ಬೋದು. ಇದು ದೇವಸ್ಥಾನ ಒಳಗೊಳಗೂ ಬಿಡುತ್ತಲ್ಲ ಅಣ್ಣ? ದೇವಸ್ಥಾನವರೆಗೂ ಬಿಡ್ತಾರಲ್ಲ? ಹಾಂ. ಈ ಗಾಡಿಯಲ್ಲಿ ಕಾಲು ಕೈ ಮತ್ತು ವಯಸ್ಸಾದವ್ರು ಬಂದರೆ ಇಲ್ಲಿಂದ ದೇವಸ್ಥಾನವರೆಗೂ ಬಿಡ್ತಾರೆ. ಬನ್ನಿ ಹೋಗೋಣ. ನೋಡ್ಬೋದು, ಇಲ್ಲಿಂದ ಹೊರಡ್ಬೋದು. 2 ಸೈಡು ತುಂಬ ಜನಗಳಿದ್ದಾರೆ. ಆದರೆ ಇವಾಗ ಸಿದ್ದೇಶ್ವರ ಟೆಂಪಲ್ ಹತ್ರ ಬಂದ್ಬಿಟ್ವಿ. ಇದು ತುಂಬಾ ದೊಡ್ಡದು ಅನ್ಕೊಂತೀನಿ ದೇವಸ್ಥಾನ. ಇಲ್ಲಿಂದ ಬೋಟಿಂಗ್ ಎಲ್ಲ ಇರುತ್ತೆ. ನೋಡ್ಬೋದು 3 ಸೈಡು ನೀರಿದೆ. ಬೋಟಿಂಗ್ ಗೀಟಿಂಗ್ ಎಲ್ಲ ಇರುತ್ತೆ ಇಲ್ಲಿ. ಟೆಂಪಲ್ ನೋಡಿ, ಸಿದ್ದೇಶ್ವರ ಟೆಂಪಲ್ ಇಲ್ಲ. ನೋಡ್ಬೋದು, ಸಿದ್ದೇಶ್ವರ ಟೆಂಪಲ್ ಹತ್ರ ಬಂದ್ವಿ. ಇದೇ ದೇವಸ್ಥಾನ, ಹಳೇ ಪುರಾತನ ದೇವಸ್ಥಾನ. ಇದು ಆತ್ಮ ಇಲ್ಲೇ ಹಂಗೆ ಒಳಗೆ ಮಣ್ಣಾಗಿರೋದು. ಬನ್ನಿ ಒಳಗೆ ಹೋಗಿ ದರ್ಶನ ತಗೊಳ್ಳೋಣ. ನೋಡಿದ್ರೆ ದೇವ್ರ ದರ್ಶನ ಎಲ್ಲ ಆಯಿತು ಕ್ಲೀನಾಗಿ ಸಿದ್ದೇಶ್ವರ ಟೆಂಪಲಲ್ಲಿ. ಹಾಗೆ ಇವಾಗ ಇಲ್ಲಿಂದ ಹೊರಡುವ ಸಮಯ. ಇಲ್ಲಿಂದ ಪ್ರಸಾದ ಎಲ್ಲಿ ಸಿಗುತ್ತೆ ನೋಡಬೇಕು. ಪ್ರಸಾದ ಸಿಕ್ಕಿದ್ರೆ ಪ್ರಸಾದ ತಗೊಂಡು ಅಲ್ಲಿಂದ ಹೊರಡೋಣ. ಪೂರ ಜನಗಳಿದ್ದಾರೆ. ಬನ್ನಿ ತೋರಿಸ್ತೀನಿ ನಿಮಗೆ. ಫುಲ್ಲು ಇದು ಅನ್ಕೋತೀನಿ. ಎಲ್ಲಿ ಪ್ರಸಾದ ಕೊಡ್ತಾರಂತ ಗೊತ್ತಿಲ್ವಲ್ಲ. ಪ್ರಸಾದ ತಿನ್ಕೊಂಡು ಹೋಗೋಣ ಅಂದರೆ ಕೇಳುವ, ಎಲ್ಲಿ ಪ್ರಸಾದ ಕೊಡ್ತಾರೋ ಕೇಳ್ಬಿಟ್ಟು ಹೋಗ್ಬೋದು. ನಮ್ಮ ಬಾಸ್ ಇದ್ದಾರೆ ಇಲ್ಲಿ, ಆಂಜನೇಯ. ನಮಸ್ಕಾರ ಮಾಡಿಕೊಂಡೆ ಇಲ್ಲಿಂದ ಒಳಗೆ ಹೋಗೋಣ. ಹಾಗೆ ಒಳಗೋಗಿ ಸಿದ್ದೇಶ್ವರ ಟೆಂಪಲ್ ಆಗಿದೆ. ಫುಲ್ಲು ಎಲ್ಲ ಕಡೆ ನೀರು ಇರುತ್ತೆ. ಇಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಒಳಗೆ ವೀಡಿಯೋ ಮಾಡೋಂಗಿಲ್ಲ. ಅಲ್ಲಿ ಒಳಗೆ ಹೋಗೋಣ, ನೋಡ್ಬೋದು. ಈ ದೇವಸ್ಥಾನ ಮುಗಿಸ್ಕೊಂಡ್ಬಂದು ಹಾಗೆ ಇಲ್ಲಿ ಗಣಪತಿ ದೇವಸ್ಥಾನ ಇದೆ. ಗಣಪತಿ ಎಲ್ಲ ಹಾವಿಂದು ನೋಡ್ಕೋತೀನಿ. ಹೌದು, ನಾಗಮಾತೆ. ಇಲ್ಲಿಂದ ನಮಸ್ಕಾರ ಮಾಡ್ಕೊಳ್ಳೋಣ. ಶಿವಮೂರ್ತಿ ಇದೆ.
ಲಿಂಗಗಳಿದೆ. ತುಂಬ ಪ್ರಸಿದ್ಧ ಇರೋ ದೇವಸ್ಥಾನ, ಹಳೆಯ ಕಾಲದ್ದು, ಚೆನ್ನಾಗಿತ್ತು. ಇಲ್ಲೊಂದು ಬಾವಿ ಕೂಡ ಇದೆ, ನೋಡ್ಬೋದು ನೀವು. ಹಾಗೆ ನೋಡಿ, ಬಾವಿ ಇದೆ, ಎಲ್ಲ ಸೈಡು ನೀರಿದೆ. ಫಸ್ಟ್ ಈ ಬಾವಿ ಮಾತ್ರ ಇದ್ದಿದ್ದು ಅನ್ಕೋತೀನಿ, ಗೊತ್ತಿಲ್ಲದೆ ಏನು ಮಾತಾಡಬಾರ್ದು. ಬನ್ನಿ ಹೋಗೋಣ, ಪ್ರಸಾದ ತಿನ್ಕೊಂಡು ಹೋಗೋಣ. ಇವಾಗ ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಪ್ರಸಾದ ಬಂದ್ಬಿಟ್ಟು ಅಲ್ಲಿ ಅಂತ ಹೇಳಿದ್ರು, ಆ ಜಾಗನೇ ಅನ್ಕೋತೀನಿ. ಈ ಶಿವಂದು ತುಂಬ ಜಾಗಗಳಿದೆ. ಪ್ರಸಾದ ಎಲ್ಲಿ ಅಂತಲೂ ಗೊತ್ತಿಲ್ಲ. ಇಲ್ಲಿ ಶಿವ ಇದ್ದಾನೆ, ಇದ್ದಾರೆ ಎಲ್ಲ ಒಂದೇ. ಶಿವನ ದೇವಸ್ಥಾನ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲೆಲ್ಲ ಬರೋಕ್ಕೆ ಪುಣ್ಯ ಮಾಡಿರ್ಬೇಕು. ಈಗ ಪ್ರಸಾದ ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಪ್ರಸಾದ ತಿಂದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರೆ ಪ್ರಸಾದ ತಿನ್ಕೊಂಡು ಆಚೆ ಬಂದಿದ್ದೀವಿ. ಆಚೆ ಬಂದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಜನಸಾಗರ ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾರೆ ಅಂದ್ಬಿಟ್ಟು. ತುಂಬ ಜನನೇ ಇದ್ದಾರೆ, ನೋಡ್ಬೋದು. ನಮ್ಮದು ಊಟ ಆಯಿತು ಇಲ್ಲಿಂದ. ಇವಾಗ ಇಲ್ಲಿಂದ ಹೊರಡೋದು, ಹೋಗಿ ಎಡಿಟಿಂಗ್ ಮುಗಿಸ್ಕೊಂಡು ಅಷ್ಟೇ ಸಿದ್ದೇಶ್ವರ ಟೆಂಪಲ್ಗೆ. ಥ್ಯಾಂಕ್ಸ್, ಊಟ ಚೆನ್ನಾಗಿತ್ತು. ತುಂಬ ಹೊಟ್ಟೆ ತುಂಬ ಊಟ ಹಾಕಿದ್ರು, ತುಂಬ ಖುಷಿ ಆಯಿತು. ಇಲ್ಲೇ ಅವರು ತೀರ್ಕೊಂಡಿರೋದು, ಮೀನ್ಸ್ ಸಿದ್ದೇಶ್ವರ ಅವರು ಆತ್ಮನ ಇಲ್ಲೇ ಒಳಗೆ ಆತ್ಮ ಸಮಾಧಿ ಆಗಿರೋದು. ನೈಸ್. ಇವಾಗ ನೋಡಿದ್ರೆ ದೇವ್ರ ದರ್ಶನ ಎಲ್ಲ ಆಯಿತು, ನೋಡ್ಬೋದು. ದೇವಸ್ಥಾನ ಇಲ್ಲೇ ಇದೆ. ದೇವ್ರ ದರ್ಶನ ಮುಗಿಸ್ಕೊಂಬಂದು ಕುತ್ಕೊಂಡು ಇವಾಗ ಇಲ್ಲಿಂದ ಹೋಗಿ ಅಲ್ಲಿ ಜಾಗ ಕೇಳಿದ್ದೀವಲ್ಲ, ಅಲ್ಲಿ ಹೋಗಿ ಮಲ್ಕೊರೋದಷ್ಟೇ. ಬ್ಯಾಗೆಲ್ಲ ಇಕ್ಕಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಅವರು ಜಾಗ ಕೊಟ್ಟರೆ ಮಲ್ಕೊಂಡು ನಾಳೆ ಬೆಳಿಗ್ಗೆ ಎದ್ಬಿಟ್ಟು ತಿರ್ಗಾ ಇಲ್ಲಿ ಪ್ರಸಾದ ತಿನ್ಕೊಂಡು ಇಲ್ಲಿಂದ ಓಡೋಣ. ಎಲ್ಲರಿಗೂ ಸ್ಟೇ ಟ್ಯೂನ್. ಓಕೆ ಸ್ಕ್ವಾಡ್, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಇನ್ನೂ ಮುಂದೆ ವೀಡಿಯೋಸ್ ಮಾಡಬೇಕು ಅನಿಸುತ್ತೆ. ಹಾಗೆ ಸಿದ್ದೇಶ್ವರ ಟೆಂಪಲ್ಗೆ ಬಾಯ್ ಹೇಳೋಣ. ಇವಾಗ ಹೊರಡೋಣ ಬನ್ನಿ. ಓಕೆ ಸ್ಕ್ವಾಡ್, ಬಾಯ್. ಫೈನಲಿ ಶ್ರೀ ಸೋಮಸಿದ್ದೇಶ್ವರ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀನಿ ಕ್ಲೀನಾಗಿ. ವಿಡಿಯೋ ಬಂದ್ಬಿಟ್ಟು ಅಲ್ಲೇ ಎಂಡ್ ಮಾಡಿದೆ, ಆದ್ರೂ ಒಳಗೆ ಬಂದು ಇನ್ನೊಂದು ಟೈಮ್ ಹಾಗೆ ವಿಡಿಯೋ ಎತ್ತೋಣ ಅನ್ನಿಸ್ತು. ನೋಡ್ಬೋದು, ನದಿನ ಏನಂತ ಗೊತ್ತಿಲ್ಲ, ಒಟ್ಟು ಫುಲ್ಲು ನೀರಿದೆ, ಚೆನ್ನಾಗಿದೆ. ಇವಾಗ ಅದೇ ಜಾಗದಲ್ಲಿ ಹೋಗಿ ಅಲ್ಲಿ ರೂಮ್ಗಳಿದೆ. ರೂಮ್ ಮೀನ್ಸ್ ಅಲ್ಲಿ ಮಲ್ಗೋಕ್ಕೆ ಜಾಗ ಕೊಟ್ಟಿದ್ದಾರೆ. ಅಲ್ಲೋಗಿ ಮಲ್ಕೊಂಡು ಎದ್ದು ನಾಳೆ ಬೆಳಗ್ಗೆ ಓಡೋಣ. ಚೆನ್ನಾಗಿ ಕಾಣಿಸ್ತಾ ಇರ್ತೀನಿ.